ಸ್ನೇಹಿತರೆ ನಮಸ್ಕಾರ. ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ. ಆಹಾ, ಕೇಳೋದಕ್ಕೆ ರಾಯರ ನಾಮ ಇಷ್ಟು ಹಿತವಾಗಿರುವಾಗ ಇನ್ನು ರಾಯರನ್ನ ನೆನೀತಾ ನಾಮ ಜಪಿಸಿದ್ರೆ ರಾಯರು ನಮ್ಮ ಮನಸ್ಸಿನೊಳಗೆ ನೆಲೆಯಾಗ್ದಿರ್ತಾರ? ಶ್ರೀ ರಾಘವೇಂದ್ರ ಸ್ವಾಮಿಯನ್ನ ಆರಾಧಿಸಿದ್ರೆ ಸಕಲ ಕಷ್ಟಗಳು ದೂರವಾಗುತ್ತೆ. ರಾಯರನ್ನ ಭಕ್ತಿಯಿಂದ ನೆನೆದವರ ಜೀವನದಲ್ಲಿ ಅದೆಷ್ಟೋ ಪವಾಡಗಳೇ ನಡೆದಿರೋ ಉದಾಹರಣೆಗಳು ನಮ್ಗೆ ನೋಡೋಕೆ ಸಿಗುತ್ತೆ. ಇಂತಹ ಗುರುರಾಯರ ಹುಟ್ಟು ಮತ್ತು ಜೀವನದ ಬಗ್ಗೆ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದಿಡುವ ಸಣ್ಣ ಪ್ರಯತ್ನ. ಶ್ರೀಹರಿಯ ಭಕ್ತರಾಗಿದ್ದ ರಾಯರು ವೈಷ್ಣವ ಧರ್ಮವನ್ನ ಅನುಸರಿಸಿ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನ ಪ್ರತಿಪಾದಿಸಿದ 16ನೇ ಶತಮಾನದ ಸಂತರೆನಿಸಿಕೊಂಡವರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೊದಲ ಹೆಸರು ಶ್ರೀ ವೆಂಕಟಭಟ್ಟ. ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿಯವರ ಎರಡನೇ ಮಗನಾಗಿ ರಾಯರ ಜನನವಾಯಿತು. 1595ರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದ ದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಜನಿಸಿದ್ದು. ರಾಯರ ತಂದೆ ಶ್ರೀ ತಿಮ್ಮಣ್ಣ ಭಟ್ರು ಶ್ರೀ ಕನಕಾಚಲ ಭಟ್ರ ಮಗ. ಈ ಶ್ರೀ ಕನಕಾಚಲ ಭಟ್ರ ತಂದೆ ಶ್ರೀ ಕೃಷ್ಣ ಭಟ್ರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವೀಣಾ ವಿದ್ವಾಂಸಕರಾಗಿದ್ರು. ವೆಂಕಟನಾಥರಿಗೆ ಅಂದ್ರೆ ರಾಯರಿಗೆ ಗುರುರಾಜಾಚಾರ್ಯ ಎಂಬ ಸಹೋದರ ಹಾಗೆ ವೆಂಕಟಾಂಬ ಎಂಬ ಸಹೋದರಿ ಕೂಡ ಇದ್ಲು. ವೆಂಕಟನಾಥರು ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಳ್ತಾರೆ. ಆನಂತರ ರಾಯರ ಜವಾಬ್ದಾರಿ ಅವರ ಸಹೋದರನೇ ನೋಡ್ಕೊಳ್ತಾರೆ. ಶ್ರೀರಾಯರ ಆರಂಭದ ಶಿಕ್ಷಣ ಮಧುರೈನಲ್ಲಿದ್ದ ತನ್ನ ಸಹೋದರ ಮಾವನಿಂದ ಪಡೆದುಕೊಳ್ತಾರೆ. ಆ ನಂತರ ಅಲ್ಲಿಂದ ಹಿಂತಿರುಗಿದ ವೆಂಕಟನಾಥರು ಸರಸ್ವತಿ ಎಂಬಾಕೆಯನ್ನ ಮದುವೆಯಾಗ್ತಾರೆ. ಮದುವೆ ಜೀವನ ಇವರ ಕಲಿಕೆಗೆ ಯಾವುದೇ ಅಡ್ಡಿಯಾಗೋದಿಲ್ಲ. ಅವರ ಹೆಚ್ಚಿನ ಕಲಿಕೆಗೆ ಪತ್ನಿಯಿಂದ ಕೂಡ ಸಹಕಾರ ಸಿಗುತ್ತೆ. ಸುಧೀಂದ್ರ ತೀರ್ಥರ ಆಶ್ರಯದಲ್ಲಿ ಅಧ್ಯಯನ ಮಾಡಿ ಉನ್ನತ ಮಟ್ಟದಲ್ಲಿದ್ದ ವಿದ್ವಾಂಸರನ್ನೆಲ್ಲ ಹಿಂದಿಕ್ತಾರೆ. ವೆಂಕಟನಾಥರ ಅಪಾರ ಜ್ಞಾನವನ್ನ ಅರಿತ ಸುಧೀಂದ್ರ ತೀರ್ಥರು ಅವರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂಬ ಬಿರುದು ಕೊಡ್ತಾರೆ. ಒಮ್ಮೆ ವೆಂಕಟನಾಥರು ತನ್ನ ಹೆಂಡತಿ ಜೊತೆ ಕುಂಭಕೋಣಂಗೆ ಹೋಗಿದ್ದಾಗ ಒಂದು ಸಮಾರಂಭಕ್ಕೆ ಅವರ ಕುಟುಂಬಕ್ಕೆ ಆಹ್ವಾನ ನೀಡಲಾಗುತ್ತೆ. ಆದ್ರೆ ಆಹ್ವಾನ ನೀಡಿದ್ರು ಅಲ್ಲಿ ರಾಯರನ್ನ ಕೆಲಸದವರಂತೆ ನಡೆಸ್ಕೊಂಡ್ರು. ತಿಲಕವನ್ನ ಇಡೋದಕ್ಕೆ ಬೇಕಾದಂತಹ ಶ್ರೀಗಂಧವನ್ನ ತೆಗೆದುಕೊಡೋದಕ್ಕೆ ರಾಯರಿಗೆ ತಿಳಿಸ್ತಾರೆ. ಆಗ ರಾಯರು ಅಗ್ನಿ ಸೂಕ್ತ ಪಠಿಸುತ್ತಾ ಶ್ರೀಗಂಧವನ್ನ ತೆಗೆದುಕೊಡ್ತಾರೆ. ಇದರಿಂದ ರಾಯರನ್ನ ನಿಕೃಷ್ಟವಾಗಿ ಕಂಡ ಅಲ್ಲಿರೋರ ದೇಹ ಉರಿಯಿಂದ ಸುಟ್ಟಂತೆ ಭಾಸವಾಗುತ್ತೆ. ನಂತರ ರಾಯರನ್ನ ಹೀನವಾಗಿ ಕಡೆಗಣಿಸಿದವರು ತಮ್ಮ ತಪ್ಪನ್ನ ಕ್ಷಮಿಸುವುದಕ್ಕೆ ಕೇಳ್ಕೊಳ್ತಾರೆ. ಮತ್ತೊಮ್ಮೆ ವೈದಿಕ ಮಂತ್ರ ಪಠಿಸಿ ಶ್ರೀಗಂಧವನ್ನ ತೆಗೆದು ಹಚ್ಚಿಕೊಳ್ಳೋದಕ್ಕೆ ಕೊಡ್ತಾರೆ ರಾಯರು. ಆಗ ಕ್ಷಣ ಮಾತ್ರದಲ್ಲೇ ಉರಿ ಕಡಿಮೆಯಾಗತ್ತೆ. ಅಲ್ಲಿ ರಾಯರ ಶಕ್ತಿ ಮತ್ತು ಭಕ್ತಿ ಎಲ್ಲರಿಗೂ ಅರಿವಾಗತ್ತೆ. ಕಾಲ ಕಳೆದಂತೆ ಸುಧೀಂದ್ರ ತೀರ್ಥರು ಮಠಕ್ಕೆ ಉತ್ತರಾಧಿಕಾರಿಯ ಹುಡುಕಾಟದಲ್ಲಿದ್ರು. ಆಗ ಅವರ ಕಣ್ಣಿಗೆ ಸೂಕ್ತವೆನಿಸಿದ್ದು ಈ ವೆಂಕಟನಾಥರೇ. ಆರಂಭದಲ್ಲಿ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದ ಮಠಾಧೀಶರಾಗೋಕೆ ನಿರಾಕರಿಸ್ತಾರೆ. ಆದ್ರೆ ಅವರ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನ ನೀಡ್ತಾಳೆ. ನಂತರ ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಳ್ತಾರೆ. ಇತ್ತ ಅವರ ಪತ್ನಿ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ಆದ್ರೆ ಆಕೆಯ ಕೊನೆಯ ಆಸೆ ತನ್ನ ಪತಿಯನ್ನ ನೋಡ್ಬೇಕೆಂದಿತ್ತು. ಅದು ಈಡೇರದೆ ಇದ್ದುದರಿಂದ ಆಕೆಯ ಆತ್ಮ ಮುಕ್ತಿ ಸಿಗದೆ ಪತಿಯನ್ನ ಹುಡುಕುತ್ತಾ ಮಠದತ್ತ ಬರುತ್ತೆ. ಅಲ್ಲಿ ವೆಂಕಟನಾಥರು ಅದಾಗ್ಲೇ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾಗಿದ್ರು. ಶ್ರೀರಾಯರು ತನ್ನ ಪತ್ನಿಯ ಮುಕ್ತಿ ಸಿಗದ ಆತ್ಮಕ್ಕೆ ಮುಕ್ತಿಯನ್ನ ದೊರಕಿಸಿಕೊಡ್ತಾರೆ. ನಂತರ ದಕ್ಷಿಣ ಭಾರತದ ಪ್ರವಾಸ ಕೈಗೊಂಡು ದ್ವೈತ ತತ್ವಶಾಸ್ತ್ರವನ್ನ ಪ್ರಚಾರ ಮಾಡಿದ್ರು. ರಾಮೇಶ್ವರಂನಲ್ಲಿ ಶಿವಲಿಂಗವನ್ನ ಸ್ವತಃ ಶ್ರೀರಾಮನೇ ರಾವಣನ ವಿರುದ್ಧ ಹೋರಾಡುವ ಮೊದಲು ಸ್ಥಾಪನೆ ಮಾಡಿರುವ ಸತ್ಯದ ಮೂಲವನ್ನ ತಿಳಿಸಿದ್ದು ಶ್ರೀರಾಯರೇ. ಇನ್ನು ರಾಯರ ಹಿತವಚನಗಳು ಎಲ್ಲರ ಮನವನ್ನ ಗೆಲ್ಲುವಂತೆ ಮಾಡ್ತಿತ್ತು. ನಮ್ಮ ಆಲೋಚನೆ ಸರಿ ಇದ್ದಾಗ ಜೀವನ ಸರಿಯಾಗಿರುತ್ತೆ. ಭಗವಂತನಲ್ಲಿ ಭಕ್ತಿ ಇರಲಿ. ಈ ಭಕ್ತಿ ಎಂದಿಗೂ ಕುರುಡು ನಂಬಿಕೆಯಾಗಬಾರದು ಎಂದು ಹೇಳ್ತಾ ಇದ್ರು. ಇನ್ನು ರಾಯರು 1671ರಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯನ್ನ ಪಡೆದ್ರು. ಈ ದಿನವೇ ರಾಯರ ದೇವಾಲಯಗಳಲ್ಲಿ ಬೃಂದಾವನದಲ್ಲಿ
ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಣೆ ಮಾಡಲಾಗುತ್ತೆ. ಸ್ನೇಹಿತರೆ, ನೀವು ಕೂಡ ರಾಯರ ಭಕ್ತರಾಗಿದ್ರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ರಾಯರ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೃಂದಾವನ ವೈಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.